ಕೆಂಪು ಶಾಯಿಯಲ್ಲಿ ಬರೆದ ಆ 9 ಪುಟಗಳ ರಹಸ್ಯವೇನು? ಸಿಜೆ ರಾಯ್ ಅವರ ಅಂತಿಮ ನಿರ್ಧಾರಕ್ಕೆ ಕಾರಣವಾಯಿತಾ ಆ ಘಟನೆ? ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ರಿಯಲ್ ಎಸ್ಟೇಟ್ ಲೋಕದಲ್ಲಿ ದೊಡ್ಡ ಹೆಸರು, ಸಾವಿರಾರು ಕನಸುಗಳಿಗೆ ಸೂರು ಕಲ್ಪಿಸಿದ ಪ್ರತಿಷ್ಠಿತ ಕಾನ್ಫಿಡೆಂಟ್ ಗ್ರೂಪ್. ಈ ಹೆಸರಿನ ಹಿಂದೆ ಇದ್ದದ್ದು ಒಬ್ಬ ದಾರ್ಶನಿಕ ಉದ್ಯಮಿ ಡಾಕ್ಟರ್ ಸಿಜೆ ರಾಯ್. ಯಶಸ್ಸಿನ ಉತ್ತುಂಗದಲ್ಲಿದ್ದ ವ್ಯಕ್ತಿ, ಕೋಟ್ಯಾಂತರ ರೂಪಾಯಿಗಳ ಒಡೆಯ, ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ, ಎಲ್ಲವೂ ಸರಿಯಾಗೇ ಇತ್ತು. ಆದರೆ ಜನವರಿ 30, 2026ರಂದು ನಡೆದಂತಹ ಆ ಒಂದು ಘಟನೆ ಇಡೀ ಉದ್ಯಮ ಲೋಕವನ್ನೇ ಬೆಚ್ಚಿ ಬೀಳಿಸಿತು. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ತಮ್ಮ ಕಚೇರಿಯಲ್ಲಿಯೇ ಸಿಜೆ ರಾಯ್ ಅವರು ಅನಿರೀಕ್ಷಿತವಾಗಿ ಇಹಲೋಕ ತ್ಯಜಿಸುತ್ತಾರೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಘಟನೆಯಂತ ಎಲ್ರಿಗೂ ಕೂಡ ಅನಿಸಿದ್ರೂ ಇದರ ಆಳಕ್ಕೆ ಇಳಿದಷ್ಟು ಆಘಾತಕಾರಿ ಸತ್ಯಗಳು ಹೊರಬರ್ತಾ ಇದ್ದಾವೆ. ಪೊಲೀಸ್ ತನಿಖೆಯಲ್ಲಿ ಈಗ ಸಿಕ್ಕಿರೋದು ಬರೀ ಸಾಕ್ಷಿಗಳಲ್ಲ, ಇದೊಂದು ಕೆಂಪು ಶಾಹಿಯ ರಹಸ್ಯ. ಹೌದು, ತನಿಖಾ ತಂಡದ ಕೈಗೆ ಸಿಕ್ಕಿರುವ ಆ 9 ಪುಟಗಳ ಪತ್ರದಲ್ಲಿ ಏನಿದೆ? ರಾಯ್ ಅವರು ತಮ್ಮ ಅಂತಿಮ ಕ್ಷಣಗಳಲ್ಲಿ ಕೆಂಪು ಶಾಯಿಯಲ್ಲೇ ಬರೆಯಲು ಕಾರಣವೇನು? ಅವರ ಈ ನಿರ್ಧಾರಕ್ಕೆ ಕಾರಣವಾಗಿದ್ದು ವ್ಯವಹಾರದ ಒತ್ತಡವ ಅಥವಾ ಇನ್ಯಾವುದೋ ಕಾಣದ ಕೈಗಳ ಪಿತೂರಿಯ? ಆದಾಯ ತೆರಿಗೆ ಇಲಾಖೆಯ ದಾಳಿ ಮತ್ತು ರಾಯ್ ಅವರ ಮಾನಸಿಕ ಸ್ಥಿತಿಯ ನಡುವಿನ ಸಂಬಂಧ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಿಜೆ ರಾಯ್ ಅವರ ಪ್ರಕರಣದ ಪ್ರತಿಯೊಂದು ಪುಟವನ್ನು ತಿರುವಿ ನೋಡೋಣ. ಜೊತೆಗೆ ಪೊಲೀಸ್ ತನಿಖೆಯ ದಿಕ್ಕು ಮತ್ತು ಆ ಕೆಂಪು ಶಾಹಿಯ ಹಿಂದಿನ ನಿಗೂಢತೆಯನ್ನ ಭೇದಿಸೋಣ. ಆದರೆ ಅದಕ್ಕಿಂತ ಮುಂಚೆ, ಈ ಉದ್ಯಮಿಗಳೇ ಈ ಥರ ಮಾಡ್ಕೊಳ್ಳೋದಕ್ಕೆ ಹೋದರೆ ನಾಳೆ ದೇಶದ ಆರ್ಥಿಕತೆ ಏನಾಗಬೇಡ? ಇಲ್ಲಿ IT ಅಧಿಕಾರಿಗಳ ಮೇಲೆ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ. IT ಅಧಿಕಾರಿಗಳ ಒತ್ತಡಕ್ಕೆ ಉದ್ಯಮಿಗಳು ಈ ಥರ ಮಾಡ್ಕೊಳ್ತಾ ಇದ್ದಾರಲ್ಲ, ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಜೆ ರಾಯ್ ಅವರ ಬಗ್ಗೆ ನಿಮಗೇನನ್ಸುತ್ತೆ? ಒಳ್ಳೆ ವ್ಯಕ್ತಿನ? ಏನನ್ಸುತ್ತೆ? ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ದಿನಾಂಕ ಜನವರಿ 30, 2026. ಸ್ಥಳ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನ ಬಳಿ ಇರುವಂತಹ ಕಾನ್ಫಿಡೆಂಟ್ ಗ್ರೂಪ್ನ ಪ್ರಧಾನ ಕಚೇರಿ. ಸಮಯ ಮಧ್ಯಾಹ್ನ. ಕಚೇರಿಯಲ್ಲಿ ಎಲ್ಲವೂ ಎಂದಿನಂತೆ ಇತ್ತು. ಆದರೆ ರಾಯ್ ಅವರ ಕ್ಯಾಬಿನ್ ಒಳಗೆ ಮಾತ್ರ ಒಂದು ದೊಡ್ಡ ಬಿರುಗಾಳಿಗೆ ಎದ್ದಿತ್ತು. ಯಾರು ಊಹಿಸದ ರೀತಿಯಲ್ಲಿ ತಮ್ಮ ಪರವಾನಗಿ ಪಡೆದ ಪಿಸ್ತೂಲಿನಿಂದಲೇ ಅವರು ತಮ್ಮ ಜೀವನದ ಪಯಣವನ್ನ ಮುಗಿಸ್ಕೊಳ್ತಾರೆ. ಈ ಸುದ್ದಿ ಹೊರಬರ್ತಾ ಇದ್ದಂತೆ ಇಡೀ ರಾಜ್ಯವೇ ಸ್ತಬ್ಧವಾಯಿತು. 3 ದಿನಗಳಿಂದ ಕೇರಳದ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ನಡೆಸ್ತಾ ಇದ್ದ ಶೋಧ ಕಾರ್ಯಾಚರಣೆ ತಾನೇ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ಸರಿಯಾಗಿ ಅದೇ ದಿನ ವಿಚಾರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಇಂಥದ್ದೊಂದು ಘಟನೆ ನಡೆದಿರೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ತನಿಖೆ ಪ್ರಾರಂಭ ಮಾಡ್ತಾರೆ. ಪ್ರಾಥಮಿಕವಾಗಿ ಇದೊಂದು ಅಸ್ವಾಭಾವಿಕ ಘಟನೆ ಅಂತ ದಾಖಲು ಮಾಡಿಕೊಳ್ತಾರೆ. ಆದರೆ ರಾಯ್ ಅವರ ಕುಟುಂಬಸ್ಥರು ಮತ್ತು ಆಪ್ತರು ನೀಡಿದಂತಹ ಹೇಳಿಕೆಗಳು ಮತ್ತು ಅಲ್ಲಿ ಸಿಕ್ಕ ಕೆಲವೊಂದಿಷ್ಟು ದಾಖಲೆಗಳು ಪ್ರಕರಣದ ದಿಕ್ಕನ್ನೇ ಬದಲಿಸ್ತಾಗಿವೆ. ಪ್ರಕರಣದ ಗಂಭೀರತೆಯನ್ನ ಅರಿತ ಸರ್ಕಾರ ಈ ಕೇಸನ್ನ SITಗೆ ಹಸ್ತಾಂತರ ಮಾಡಿದೆ. SIT ಅಧಿಕಾರಿಗಳು ರಾಯ್ ಅವರ ಮನೆ, ಕಚೇರಿ ಮತ್ತು ಆಪ್ತ ವಲಯದಲ್ಲಿ ಶೋಧ ಕಾರ್ಯ ನಡೆಸಿದಾಗ ಅವರಿಗೆ ಸಿಕ್ಕಿದ್ದು ಒಂದು ಆಘಾತಕಾರಿ ಸುಳಿವು. ಆ 9 ಪುಟಗಳ ಕೈಬರಹ ಟಿಪ್ಪಣಿ. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿ ಎಂದರೆ, ಈ ಪತ್ರವನ್ನು ಬರೆಯಲು ಬಳಸಲಾಗಿರುವುದು ಸಾಮಾನ್ಯ ನೀಲಿನೋ ಅಥವಾ ಕಪ್ಪು ಶಾಹಿಯ ಪೆನ್ ಅಲ್ಲ, ಬದಲಿಗೆ ಕೆಂಪು ಶಾಹಿ ಅಂದರೆ ರೆಡ್ ಇಂಕಿಂದ ಬಳಸಲಾಗಿದೆ. ಮನೋಶಾಸ್ತ್ರದ ಪ್ರಕಾರ ಕೆಂಪು ಬಣ್ಣ ಅಂದರೆ ಅಪಾಯ, ತೀವ್ರವಾದ ಕೋಪ ಅಥವಾ ಅತ್ಯಂತ ತುರ್ತಾದ ಭಾವನೆಯನ್ನು ಸೂಚಿಸೋದು. ರಾಯ್ ಅವರು ಕೆಂಪು ಶಾಹಿಯಲ್ಲಿಯೇ ಒಂದು ಲೆಟರನ್ನು ಬರೆದಿದ್ದಾರಂತಂದರೆ ಅವರು ಎಷ್ಟರ ಮಟ್ಟಿಗೆ ಒತ್ತಡದಲ್ಲಿ ಅಥವಾ ನೋವಿನಲ್ಲಿ ಇದ್ದಿರಬಹುದು ಅನ್ನೋದು ಈಗ ಊಹಿಸಬಹುದು. ಪೊಲೀಸ್ ಮೂಲಗಳ ಪ್ರಕಾರ ಈ ಟಿಪ್ಪಣಿಯನ್ನ ಒಂದೇ ದಿನದಲ್ಲಿ ಬರೆದಿದ್ದಲ್ಲ, ಬೇರೆ ಬೇರೆ ದಿನಾಂಕಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಯ್ ಅವರು ತಮ್ಮ ಮನದಾಳದ ಮಾತುಗಳನ್ನು, ತಮಗಾಗ್ತಾ ಇದ್ದ ಸಮಸ್ಯೆಗಳನ್ನು ಈ ಹಾಳೆಯಲ್ಲಿ ಬರೆದಿದ್ದಾರೆ. ಕುಟುಂಬ ಸದಸ್ಯರು, ಸಹಚರರಿಂದ ವಶಪಡಿಸಿಕೊಂಡ ಕಾಗದಗಳಲ್ಲಿ ಈ 9 ಪುಟಗಳು ಅತ್ಯಂತ ನಿರ್ಣಾಯಕ ಸಾಕ್ಷಿಗಳಾಗಿದ್ದಾವೆ. ಈಗ ಎಲ್ಲರ ಕುತೂಹಲ ಇರೋದು ಆ 9 ಪುಟದಲ್ಲಿ ಏನಿದೆ ಅನ್ನೋದು. ತನಿಖಾ ಅಧಿಕಾರಿಗಳು ಸದ್ಯಕ್ಕೆ ಈ ಪೂರ್ಣ ವಿವರವನ್ನ ಗೌಪ್ಯವಾಗಿಟ್ಟಿದ್ದಾರೆ. ಆದರೆ ಮೂಲಗಳ ಪ್ರಕಾರ ಈ ಪತ್ರದಲ್ಲಿ ರಾಯ್ ಅವರು ಎದುರಿಸ್ತಾ ಇದ್ದ ಬಹು ಆಯಾಮದ ಸಮಸ್ಯೆಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ವ್ಯವಹಾರದ ಒತ್ತಡ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿನ
ಏರಿಳಿತಗಳು ಮತ್ತು ಆರ್ಥಿಕ ವಲಯಗಳ ಬಗ್ಗೆ ಬರೆದಿರುವ ಸಾಧ್ಯತೆ ಇದೆ. ತಮ್ಮ ಹತ್ತಿರದವರಿಂದ ಅಥವಾ ನಂಬಿದವರಿಂದ ಆದಂತಹ ಮೋಸನೋ ಅಥವಾ ಅಸಮಾಧಾನದ ಬಗ್ಗೆ ಉಲ್ಲೇಖ ಮಾಡಿರಬಹುದು. ಇನ್ನು ಅಧಿಕಾರಿಗಳ ಕಿರುಕುಳ. ಕಳೆದ ಡಿಸೆಂಬರ್ನಿಂದ ರಾಯ್ ಅವರ ಆದಾಯ ತೆರಿಗೆ ಇಲಾಖೆ ಕಣ್ಗಾವಲಿನಲ್ಲಿ ಇದ್ರು. ನಿರಂತರ ವಿಚಾರಣೆ, ಶೋಧ ಕಾರ್ಯಾಚರಣೆಗಳಿಂದ ಅವರು ರೋಸಿ ಹೋಗಿದ್ರೆ ಈ ಒತ್ತಡವನ್ನು ತಡೆಯಲಾರದೆ ಅವರು ಈ ನಿರ್ಧಾರಕ್ಕೆ ಬಂದ್ರ. ಈ ಪತ್ರದಲ್ಲಿ ಏನಾದರೂ ಸುಳಿವು ಇದೆಯಾ ಅನ್ನೋದು SIT ಪರಿಶೀಲನೆ ಮಾಡ್ತಾಗಿದೆ. ಇನ್ನು ಹಿರಿಯ ಅಧಿಕಾರಿಯೊಬ್ಬರು ಹೇಳುವಂತೆ ಈ ದಾಖಲೆಗಳಲ್ಲಿರುವ ಕೈಬರಹ ರಾಯ್ ಅವರದ್ದೇ ಎಂಬುದು ಖಚಿತಪಡಿಸಿಕೊಳ್ಳುವುದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ FSLಗೆ ಕಳುಹಿಸಿಕೊಡಲಾಗಿದೆ. ಒಮ್ಮೆ ಅದು ದೃಢಪಟ್ಟರೆ ಮತ್ತು ಅದರಲ್ಲಿ ಯಾರದ್ದಾದರೂ ಹೆಸರು ಕಂಡು ಬಂದರೆ ಈ ಪ್ರಕರಣ ದೊಡ್ಡ ತಿರುವು ಪಡೆದುಕೊಳ್ಳಲಿದೆ. ವೀಕ್ಷಕರೇ, ಯಾವುದೇ ವ್ಯಕ್ತಿ ಏಕಾಏಕಿ ಇಂತಹ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಅದರ ಹಿಂದೆ ದೀರ್ಘಕಾಲದ ಮಾನಸಿಕ ತೊಳಲಾಟ ಇದ್ದೇ ಇರುತ್ತೆ. ರಾಯ್ ಅವರ ವಿಚಾರದಲ್ಲೂ ಕೂಡ ಆಗಿದ್ದು ಇದೇನಾ? ಮೂಲಗಳ ಪ್ರಕಾರ ರಾಯ್ ಅವರು ಇತ್ತೀಚಿನ ದಿನಗಳಲ್ಲಿ ಮನೋವೈದ್ಯರನ್ನ ಅಂದರೆ ಸೈಕಿಯಾಟ್ರಿಸ್ಟ್ನ ಸಂಪರ್ಕ ಮಾಡಿದ್ರು. ಅವರು ತೀವ್ರವಾಗಿ ಮಾನಸಿಕವಾಗಿ ಒತ್ತಡದಲ್ಲಿದ್ರು ಅನ್ನೋ ಮಾಹಿತಿ ಇದೆ. ಒಂದು ಕಡೆ IT ಅಧಿಕಾರಿಗಳ ನಿರಂತರ ಕಣ್ಗಾವಲು, ಇನ್ನೊಂದು ಕಡೆ ವರ್ಷಗಳ ಡಿಸೆಂಬರ್ನಲ್ಲಿ ನಡೆದಂತಹ ದಾಳಿ, ನಂತರ ಜನವರಿಯಲ್ಲಿ ನಡೆದ ಸತತ 3 ದಿನಗಳ ಶೋಧ ಕಾರ್ಯ, ತನಿಖಾ ತಂಡ ಈ ಪ್ರತಿಯೊಂದು ನಡೆಯನ್ನ ಗಮನಿಸ್ತಾ ಇತ್ತು. ಒಬ್ಬ ಪ್ರತಿಷ್ಠಿತ ಉದ್ಯಮಿಗೆ, ಸಮಾಜದಲ್ಲಿ ಗೌರವ ಹೊಂದಿದ್ದ ವ್ಯಕ್ತಿಗೆ ಈ ರೀತಿ ವಿಚಾರಣೆಗಳು ಎಷ್ಟರ ಮಟ್ಟಿಗೆ ಮುಜುಗರ ಮತ್ತು ಆತಂಕ ಉಂಟು ಮಾಡಿರಬಹುದು ಅನ್ನೋದು ಒಂದು ಸ್ವಲ್ಪ ಪ್ರಶ್ನೆ ಮೂಡುವುದು ಸಹಜ. ಇನ್ನು SIT ತಂಡವು IT ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಯೂ ಕೂಡ ತಳ್ಳಿ ಹಾಕುವಂತಿಲ್ಲ. ವಿಚಾರಣೆಯ ಸಂದರ್ಭದಲ್ಲಿ ಮಿತಿ ಮೀರಿದ ಒತ್ತಡ ಹೇರಲಾಗ್ತಾ ಇತ್ತಾ ಅಥವಾ ನಿಯಮ ಬಾಹಿರ ಏನಾದರೂ ನಡೆದಿತ್ತಾ? ಈ ಕೋನದಲ್ಲೂ ತನಿಖೆ ಸಾಗ್ತಾ ಇದೆ. ಇನ್ನು ಪ್ರಸ್ತುತ ಪೊಲೀಸರು ಈ ಪ್ರಕರಣವನ್ನು ಅಸಹಜ ಘಟನೆ ಅಂದರೆ UDR ಅಡಿಯಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಅಂದರೆ ಇದುವರೆಗೂ ಯಾರ ಮೇಲೂ ನೇರವಾಗಿ ಆರೋಪ ಹೊರಿಸಿಲ್ಲ. ಆದರೆ ಕಾನೂನು ಪ್ರಕಾರ ಸಿಕ್ಕಿರುವ ಆ 9 ಪುಟಗಳ ಕೊನೆ ನೋಟ್ನಲ್ಲಿ ಯಾರಾದರೂ ತಮಗೆ ಕಿರುಕುಳ ನೀಡಿದ್ದಾರೆ ಅಂತ ಬರೆದಿದ್ರೆ ಅಥವಾ ಯಾರಾದರೂ ಹೆಸರನ್ನು ನೇರವಾಗಿ ಪ್ರಸ್ತಾಪಿಸಿದರೆ ಆಗ ಪೊಲೀಸರು ಪ್ರಕರಣವನ್ನು ಬದಲಿಸಬೇಕಾಗತ್ತೆ. ಈಗ ಅದು ಆತ್ಮಹತ್ಯೆಗೆ ಪ್ರಚೋದನೆ ಪ್ರಕರಣವಾಗಿ ಬದಲಾಗುತ್ತದೆ. ಆಗ ಅದು ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಪ್ರಕರಣವಾಗಿ ಬದಲಾಗುತ್ತೆ. ಇದು ಅತ್ಯಂತ ಗಂಭೀರವಾದ ಸ್ವರೂಪ. ಇದರಲ್ಲಿ ಸಿಕ್ಕಿಬೀಳುವ ವ್ಯಕ್ತಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ತನಿಖಾ ತಂಡ ರಾಯ್ ಅವರ ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಮತ್ತು ಕಚೇರಿಯ CCTV ದೃಶ್ಯಗಳನ್ನು ಜಾಲಾಡ್ತಾ ಇದ್ದಾರೆ. ಅಂತಿಮ ಕ್ಷಣದಲ್ಲಿ ಅವರಿಗೆ ಬಂದ ಕರೆಗಳು ಯಾವಾಗಿದ್ವು, ಅವರು ಕೊನೆಯದಾಗಿ ಮಾತನಾಡಿದ್ಯಾರ ಜೊತೆ, ಈ ಎಲ್ಲ ಡಿಜಿಟಲ್ ಸಾಕ್ಷಿಗಳನ್ನು ಆ ಕೆಂಪು ಶಾಯಿಯ ಪತ್ರಕ್ಕೆ ಪೂರಕ ಸಾಕ್ಷಿಗಳು ಆಗಲಿವೆ. ವೀಕ್ಷಕರೇ, ಕೊನೆಯದಾಗಿ ಹೇಳೋದಿಷ್ಟೇ, CJ ರಾಯ್ ಅವರು ಕೇವಲ ಒಬ್ಬ ಉದ್ಯಮಿಯಾಗಿರಲಿಲ್ಲ, ಅವರು ಸಾವಿರಾರು ಉದ್ಯೋಗಿಗಳ ಬದುಕಿಗೆ ದಾರಿದೀಪ ಆಗಿದ್ರು. ಅವರ ಈ ಹಠಾತ್ ನಿರ್ಗಮನ ಹಲವಾರು ಪ್ರಶ್ನೆಗಳನ್ನು ಉಳಿಸಿ ಹೋಗಿದೆ. ಆ ಕೆಂಪು ಶಾಯಿಯಲ್ಲಿ ಬರೆದ 9 ಪುಟಗಳಲ್ಲಿ ಅಡಗಿರುವುದು ಕೇವಲ ಅಕ್ಷರಗಳಲ್ಲ, ಅದು ಒಬ್ಬ ನೊಂದ ಜೀವದ ಅರ್ಥನಾದ. ಆ ಪುಟಗಳು ತೆರೆದುಕೊಂಡ್ರೆ ಉದ್ಯಮ ಲೋಕದ ಮತ್ತು ವ್ಯವಸ್ಥೆಯ ಕರಾಳ ಮುಖಗಳು ಅನಾವರಣವಾಗುವ ಸಾಧ್ಯತೆ ಇದೆ. ಸತ್ಯ ಹೊರ ಬರಲೇಬೇಕು. ರಾಯ್ ಅವರ ಈ ದುರಂತ ಅಂತ್ಯಕ್ಕೆ ಕಾರಣವಾದವರು ಯಾರೇ ಆಗಿರಲಿ, ಅವರಿಗೆ ತಕ್ಕ ಉತ್ತರ ಸಿಗಲೇಬೇಕು. SIT ತನಿಖೆ ಎಷ್ಟು ವೇಗವಾಗಿ ನಡೆಸುತ್ತದೆ ಮತ್ತು ಆ ಕೆಂಪು ಶಾಯಿಯ ರಹಸ್ಯವನ್ನು ಯಾವಾಗ ಜಗತ್ತಿಗೆ ಮುಂದೆ ತಿಳಿಸುತ್ತೆ ಅನ್ನೋದು ನಾವು ಕೂಡ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ವೀಕ್ಷಕರೇ? ಒಬ್ಬ ದಿಗ್ಗಜ ಉದ್ಯಮಿ ಇಂಥ ನಿರ್ಧಾರ ತೆಗೆದುಕೊಳ್ಳೋದು ಏನು ಕಾರಣ ಇರಬಹುದು? ವ್ಯವಸ್ಥೆಯ ಒತ್ತಡನೋ ಅಥವಾ ವೈಯಕ್ತಿಕ ವೈಫಲ್ಯವೋ ಅಥವಾ IT ಅಧಿಕಾರಿಗಳ ಪ್ರೆಷರು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ಪ್ರಕರಣದ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.